ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನೆನ್ನೆ UI ಸಿನಿಮಾ ನೋಡ್ಕೊಂಡ್ಬಂದೆ. ಅದೇ ನೀವೆಲ್ಲ ನೋಡಿರ್ತೀರ. ನೀವು ದಡ್ಡರಾಗಿದ್ದರೆ ನೀವು ಕೊನೆವರೆಗೂ ನೋಡಿ. ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ, ಪದೇ ಪದೇ ನೋಡ್ತಾ ಇರಬೇಕು ಅಂತ. ಆ ಥರ ಎಲ್ಲ ಏನಿಲ್ಲ. ನೀವು ಉಪೇಂದ್ರನ್ ಸಿನಿಮಾ ಮೊದಲಿಂದ ನೋಡಿದರೆ ಬಹುಶಃ ಅದು ರಿಲೀಸ್ ಆದಾಗ 98 ಅನಿಸುತ್ತೆ. ಆವಾಗ ನಾವೆಲ್ಲ ಕಾಲೇಜಲ್ಲಿ ಇದ್ವಿ. ಇನ್ನು ಆವಾಗಿನ ನೋಡ್ತಾ ಬಂದರೆ ಅವರು ಡೈರೆಕ್ಟಾಗಿ ಹೇಳಲ್ಲ, ಹೇಳಬೇಕಾಗಿರೋದನ್ನು ಡೈರೆಕ್ಟಾಗಿ ಹೇಳೋದಿಲ್ಲ. ಹಿಡನ್ ಮೆಸೇಜ್ ಅಂತ ಹೇಳೋದು, ಹಿಡನ್ ಮೆಸೇಜಸ್ ಅಂತ ಇಟ್ಟಿರ್ತಾರೆ. ಆಲಿಗರಿ ಅಂತಾರೆ. ಆ ಕತೆ ಅಥವಾ ಕವನದಲ್ಲಿ ಒಂದು ಹಿಡನ್ ಮೆಸೇಜ್ ಇರುತ್ತೆ, ಒಂದು ಹಿಡನ್ ಕ್ಲೂ ಇರುತ್ತೆ. ಅದನ್ನು ನಾವು ಪ್ರೇಕ್ಷಕರಾಗಿ ಅದನ್ನು ಕಂಡು ಹಿಡಿಬೇಕು. ಅದೇ ನಿಮ್ಮ ಬುದ್ಧಿವಂತಿಕೆ. ನಾನೆಲ್ಲ ಹೇಳಲ್ಲ ಗುರು, ನೀನು ನೋಡಿ ನೀನು ಏನು ಅರ್ಥ ಮಾಡ್ಕೋಬೇಕು ಅದನ್ನು ನೀನು ತಿಳ್ಕೊ ಅಂತ ಯಾವಾಗಲೂ ಉಪೇಂದ್ರ ಅವರು ಹೇಳ್ತಾ ಬಂದಿದ್ದಾರೆ. ಸ್ಟಾರ್ಟಿಂಗಲ್ಲಿ ಏನೇನೋ ಬರುತ್ತೆ, ಆ ಸಿನಿಮಾ ಬರುತ್ತೆ, ಫೋಕಸ್ ಸಿಕ್ತು ಅಂತ ಹೇಳಿಬಿಟ್ಟು ಇಬ್ಬರು ಹೋಮೋಸೆಕ್ಷುವಲ್ಗಳು ಕಿಸ್ ಮಾಡ್ಕೋತಾರೆ, ಗಂಡ ಹೆಂಡತಿ ಬೇರೆ ಆಗ್ತಾರೆ, ಹೊಡೆದಾಟ ನಡೀತಾ ಇರುತ್ತೆ ಥಿಯೇಟ್ರ್ ಮುಂದೆ. ಅವೆಲ್ಲ ಜಸ್ಟ್ ಡಿಸ್ಟ್ರಾಕ್ಷನ್ಸು. ಒಬ್ಬ ಸಿನಿಮಾ ರಿವ್ಯೂವರ್ ಹೇಳ್ತಾನೆ, ಇಷ್ಟು ಸಲ ನೋಡ್ಬಿಟ್ಟಿದ್ದೀನಿ, ನಂಗೆ ಆ ಸಿನಿಮಾ ಅರ್ಥ ಆಗಿಲ್ಲ, ಅದು ಇದು. ಪುನಃ ಉಪೇಂದ್ರ ಎಲ್ಲಿ ಕತೆ ಬರೀತಿದ್ದ ಅಲ್ಲಿ ಹೋಗ್ಬಿಟ್ಟು ಆ ಕತೆ ಹುಡ್ಕೊಂಡು ಹೋಗ್ತಾನೆ. ಅವೆಲ್ಲ ಸ್ಟಾರ್ಟಿಂಗ್ ಡಿಸ್ಟ್ರಾಕ್ಷನ್ಸ್. ಬಟ್ ಮೇನ್ ಟೇಕ್ ಅವೇ ಏನಪ್ಪ ಈ ಸಿನಿಮಾದು ಅಂದರೆ, ಮೊದಲನೇದಾಗಿ ನಾವು ನಮ್ಮ ದುರಾಸೆಗೆ ಭೂಮಿ ತಾಯಿನ ಹಾಳು ಮಾಡಿಟ್ಟಿದ್ದೀವಿ. ಸ್ಯಾಂಡ್ ಮಾಫಿಯಾ, ಮೈನ್ ಮಾಫಿಯಾ, ಕಾಡೆಲ್ಲ ಕಡಿದು ನ್ಯಾಡ್ ಮಾಡಿದ್ದೀವಿ. ಪೊಲ್ಯೂಷನಿಂದ ಭೂಮಿ ತಾಯಿ ತತ್ತರಿಸೋಗ್ಬಿಟ್ಟಿದ್ದಾಳೆ. ಅವಳನ್ನ ಮಾನಸಿಕ ಅಸ್ವಸ್ಥಳ ಥರ ನಾವು ಮಾಡಿಟ್ಟಿದ್ದೀವಿ. ಇದು ನಮ್ಮ ದುರಾಸೆಯ ಪ್ರತಿಫಲ. ಮನುಷ್ಯನ ನಮ್ಗೇನು ಬೇಕಿದೆ ಅದು ಪ್ರಕೃತಿ ಎಲ್ಲ ಕೊಡುತ್ತೆ. ಮನುಷ್ಯನಿಗೆ ಅವಶ್ಯಕತೆಗೆ ಪ್ರಕೃತಿ ಎಲ್ಲ ಕೊಟ್ಟಿದೆ, ಆದರೆ ದುರಾಸೆಗೆ ಕೊನೆ ಇಲ್ಲ. ಅವನು ದುರಾಸೆಗೆ ಪ್ರಕೃತಿನ ಹಾಳು ಮಾಡಿಟ್ಟಿದ್ದಾನೆ. ಅದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸಲ್ಲಿ ಕಳೆದೋಗಿದ್ದೀವಿ. ಟಿ ವಿ ಸ್ಕ್ರಾಲ್, ಸೋಷಿಯಲ್ ಮೀಡಿಯಾ 24 ಗಂಟೆ ಜಂಕ್ ಕನ್ಸ್ಯೂಮ್ ಮಾಡ್ಕೋತಾ ಇದ್ದೀವಿ. ಅದಾಯಿತು ಇದಾಯ್ತು ಒಂದಾದ್ಮೇಲೆ ಒಂದು ಮಾಡೋ ಕೆಲಸ ಮಾಡಿ ಬರೀ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಫೇಕ್ ನ್ಯೂಸಲ್ಲಿ ಯಾವ್ದು ನಂಬಬೇಕು, ಯಾವ್ದು ಬಿಡಬಾರ್ದು, ಟ್ರ್ಯಾಶ್, ದ ಮೆಂಟಲ್ ಟ್ರ್ಯಾಶ್ ನಾವು ಕನ್ಸ್ಯೂಮ್ ಮಾಡ್ತಾ ಇರೋದು. ಅದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಸರ್ಕಾರ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದೆ. ನಾವು ದುಡ್ದಿದ್ರ ಮೇಲೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿ ನಮಗೆ ಲಂಗೋಟಿಗೂ ಉಡ್ದಾರಕ್ಕೂ ದುಡ್ಡು ಇಲ್ಲದೆ ಇದ್ದಂಗೆ ನಮ್ಮ ದುಡ್ಡನ್ನ ಕಿತ್ಕೋತಾ ಇದೆ ಸರ್ಕಾರ. ದೆನ್ 4ನೇದು, ಜಾತಿ ಮಧ್ಯ ದ್ವೇಷ, ತಾರತಮ್ಯ, ನಾನು ಮೇಲು ನೀನು ಕೀಳು. ಅದೇ ರೀತಿ ಧರ್ಮದ ಮಧ್ಯೆ ಕಿತ್ತಾಟ. ನಮ್ಮ ದೇವರು ಮೇಲು, ನಿಮ್ಮ ದೇವರು ಕೀಳು, ನನ್ನ ಧರ್ಮವೇ ಶ್ರೇಷ್ಠ, ನಾನು ಮೇಲು ನಾನು ಕೀಳು ಅಂತ ಒಬ್ರಿಗೊಬ್ರಿಗೆ ಬಡ್ದಾಟ, ಒಬ್ರಿಗೊಬ್ರಿಗೆ ಕಿತ್ತಾಟ. ಮತ್ತು ವಿಪರ್ಯಾಸ ಏನಪ್ಪ ಅಂದರೆ, ಈ ಥರ ಕಿತ್ತಾಟ, ಈ ಜಾತಿ ಧರ್ಮದ ಮಧ್ಯೆ ಕಿತ್ತಾಟ ನಮ್ಮ ಸರ್ಕಾರಗಳೇ ತಂದಿಡ್ತಾ ಇದೆ. ನೀನು ಈ ಜಾತಿಯವನಾಗಿದ್ರೆ ನಿನಗೆ ಈ ಸೌಲಭ್ಯ ಸಿಕ್ಕತ್ತೆ, ಈ ಜಾತಿಯವನು ಅಲ್ಲದೆ ಹೋದರೆ ನಿನಗೆ ಈ ಸೌಲಭ್ಯ ಸಿಕ್ಕೋದಿಲ್ಲ, ನಿನಗೆ ಈ ಫೆಸಿಲಿಟಿಗಳು ಸಿಕ್ಕೋಲ್ಲ ಅಂತ ಜಾತಿ ಮೊಹರನ್ನ ಸರ್ಕಾರನೇ ನಮಗೆ ಹಾಕ್ತಾಯಿದೆ, ನಮಗೆ ಚಾಪ ಹಾಕ್ತಾಯಿದೆ. ಈ ಜಾತಿ ನೀನು, ಆ ಜಾತಿ ನೀನು, ನಿನಗೆ ಇಟ್ಕೊಡ್ತೀನಿ, ನಿನಗೆ ಇಟ್ಕೊಡಲ್ಲ ಅಂತ. ಕೊನೆಯದಾಗಿ ನಮ್ಮನ್ನು ಆಳುವ ರಾಜ, ದಿಸ್ ಇಸ್ ದ ಫೈನಲ್ ಥಿಂಗ್. ನಮ್ಮನ್ನು ಆಳುವ ರಾಜ ಮೇಲಿಂದ ಅಥವಾ ಹೊರದೇಶದಿಂದ ಬರಬೇಕಾಗಿಲ್ಲ, ನಮ್ಮನ್ನು ನಾವೇ ಆಳ್ಕೋಬೋದು. ಅದಕ್ಕೆ ಪ್ರಜಾಕೀಯ. ನಮ್ಮನ್ನು ಆಳೋರು ನಮ್ಮ ಮಧ್ಯದಲ್ಲೇ ಇರಬೇಕು, ನಮಗೆ ನಾವೇ ರೂಪಿಸ್ಕೋಬೇಕು, ನಮ್ಮಲ್ಲೇ ಒಬ್ಬ ಲೀಡರ್ನಾಗಿ ಆಯ್ಕೆ ಮಾಡ್ಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕು. ಅದೇ ಪ್ರಜಾತಂತ್ರ, ಅದೇ ಪ್ರಜಾಕೀಯ. ದಟ್ ಇಸ್ ದ ಟ್ರೂ ಡೆಮೋಕ್ರಸಿ. ಹೆಂಗೆ ಅಂದರೆ, ನಾವೇ ನಮ್ಮ ಕೆಲಸಗಳು ಮಾಡ್ಕೋಬೇಕು, ನಮ್ಮನ್ನು ಆಳಕ್ಕೆ ಮೇಲೆ ಎಲ್ಲಿಂದನೋ ಒಬ್ಬ ರಾಜ ಬರಬಾರ್ದು ಅಂತ. ಇನ್ನು ಕಲಿಯುಗ, ಸತ್ಯಯುಗ ಅದೆಲ್ಲ ಒಂದು ಆಲಿಗರಿ ಮೆಟಾಫರ್ ಥರ ಯೂಸ್ ಮಾಡಿದ್ದಾರೆ. ಕಲ್ಕಿ ಅಂದರೆ ನಮ್ಮ ಅಜ್ಜಿ ಹೇಳೋರು, ಕಲ್ಕಿ ಪುರುಷ ಹೇಗಿರ್ತಾನೆ ಅಂದರೆ, ಅವನ ಹೆಂಡತಿ ಕುದುರೆ ಗಾಡಿ ಮೇಲೆ ಕೂತಿರ್ತಾರೆ, ತಾಯಿ ಮೇಲೆ ಅವನು ಮೂಟೆ ಹುರಿಸ್ಕೊಂಬರ್ತಾನೆ, ತಾಯಿನ ನಡೆಸ್ಕೊಂಡು ಕರ್ಕೊಂಬರ್ತಾನೆ. ಅಂದರೆ ಕಲಿಗಾಲದಲ್ಲಿ ಧರ್ಮ ಒಂಟಿ ಕಾಲಲ್ಲಿ ನಿಂತಿರುತ್ತೆ ಅನ್ನೋದು ಅದರ ಸಿಂಬಲ್ ಇದು. ಬಟ್ ಸತ್ಯಯುಗದಲ್ಲಿ ಆ ಥರ ಮೇಲು ಕೀಳು ಅನ್ನೋ ಡಿಸ್ಕ್ರಿಮಿನೇಷನ್ ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಪ್ರಕೃತಿ ಅದ್ರ ಕೆಲಸ ಮಾಡ್ತಾ ಇರುತ್ತೆ. ಮನುಷ್ಯಂಗೆ ದುರಾಸೆ ಇರಲ್ಲ, ಜಾತಿ ಇರಲ್ಲ, ಧರ್ಮ ಇರಲ್ಲ, ದೇವ್ರ ಬಗ್ಗೆ ಕಿತ್ತಾಟ ಇರಲ್ಲ. ಅದೇ ಸತ್ಯಯುಗ. ಸೊ ಇದಿಷ್ಟು ನಮ್ಮ ರಿಯಲ್ ಸ್ಟಾರ್ ಅವರು ಈ ಕತೆ ಮೂಲಕ ಹೇಳಿದ್ದಾರೆ. 2ನೇ 3ನೇ ಸಲ ನೋಡೋ ಅಗತ್ಯ ಇಲ್ಲ. ಇದಿಷ್ಟು ಮೇನ್ ಪಾಯಿಂಟ್ ತಿಳ್ಕೊಂಡು ಈ ಒಂದು ಇದರಲ್ಲಿ ಸಿನಿಮಾ ನೋಡಿ, ಖಂಡಿತ ಅರ್ಥ ಆಗತ್ತೆ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.